ಒಂಥರ ಬಿಟ್ಟಿದ್ದು ಒಳ್ಳೇದಾಯ್ತು ಅನಿಸ್ತು, ಪ್ರಾಣ ಉಳಿತು ಅಂತ ಅನ್ಸ್ಕೋಬೋದು. ಅದಾದ್ಮೇಲೆ ನಾನು ಯಾವಾಗ ಇದು ಇಂಡಸ್ಟ್ರಿ ಬಿಡಬೇಕು ಅಂತ ಪ್ಲಾನ್ ಆಯ್ತಲ್ಲ, ಅವಾಗ ಅವೆಲ್ಲ ತಂದು ಸಾಕ್ಬಿಡ್ಬೇಕು. ನನ್ನ ಮಗ ಕೇಳ್ದ, ಓಕೆ ಇದು ಒಂದು 2-3 ವರ್ಷ ಮರಿ ಹಾಕತ್ತಪ್ಪ, ನೀನು ಇದನ್ನು ಸೇಲ್ ಮಾಡ್ತೀಯಾ, ಅದಾದ್ಮೇಲೆ ಏನು ಮಾಡ್ತೀಯಾ ಅಂದರೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಇವು ಸುಮ್ಮನೆ ಹೋಗ್ಬಿಟ್ಟು ಏನು ಮಾಡಿದ್ವಿ, ಒಂದು 4-5 ಟ್ರಿಪ್ಸ್ ಹೋಗ್ಬಿಟ್ಟು ಬ್ಯಾಂಕಾಕ್ಗೆ ಪೇಪರ್ ವರ್ಕ್ ಎಲ್ಲ ಮಾಡಿ ಏರ್ಪೋರ್ಟ್ಗೆ ಹೋಗಿ ಕ್ವಾರಂಟೈನ್, ಅಲ್ಲೊಂದು ಲೇಡಿ ಇದ್ರು ಪಾಪ ಜಿಮ್ಲಿ ಅಂತ, ಅವರು ಹೆಲ್ಪ್ ಮಾಡಿದ್ರು. ಹೋಗ್ಬಿಟ್ಟು 2 ತೊಗೊಂಬರೋದು. ಬಟ್ ಏನಂದರೆ ಒನ್ಸ್ ನಾವು ಪೆಟ್ ಇದರಲ್ಲಿ ಎಂಟ್ರ್ ಆದ್ವಲ್ಲ, ಅವಾಗ ಗೊತ್ತಾಯಿತು ಡಾರ್ಕರ್ ಸೈಡ್ ಅದಕ್ಕೆ. ನೂರೊಂದು ನೆನಪು. ಸಿನಿಮಾಗಳು ಕೆಲವು ಮಾಡಿದ್ರಿ, ಸೀರಿಯಲ್ಗಳಲ್ಲಿ ತುಂಬಾ ಬಿಸಿ ಆಗಿದ್ರಿ, ಸೀರಿಯಲ್ ತುಂಬಾ ಸಿಕ್ಕಾಪಟ್ಟೆ ಬಿಸಿ ಆಗಿದ್ರಿ. ಬಟ್ ಯಾಕೆ ಆಲ್ ಆಫ್ ಎ ಸಡನ್ ಒಂದು ಪಾಸ್ ಕೊಟ್ಬಿಟ್ರಿ? ಹೌದು, ಯಾಕೆ ಅಂತ ಹೇಳಿದ್ರೆ ಸಿನಿಮಲ್ಲಿ ಮಾಡ್ತಾ ಇದ್ದಾಗ ಒಳಗಡೆ ಪಾಲಿಟಿಕ್ಸ್ ಇತ್ತು, ಇಲ್ಲ ಅಂತ ಏನೂ ಇಲ್ಲ. ಬಟ್ ಓಕೆ, ಒಂದು ಸೆಟ್ ಆಫ್ ಟೀಮ್ ಒಂದೇ ಕಡೆ ದಿನಾ ಶೂಟಿಂಗ್ ಮಾಡ್ತಾ ಇದ್ದಾಗ ಕೆಲವೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಅದು ಏನಿದೆ ನಾಟ್ ಬಿಗ್ ಮ್ಯಾಟರ್. ಆಗ ನನಗೆ ಏನಾಗಿತ್ತು ಅಂದ್ರೆ ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಆಗಿದೆ, ನನಗ್ ಗೊತ್ತಿಲ್ಲ. ನನಗೆ ಆಗಾಗ ಹುಷಾರ್ ತಪ್ತಾ ಇದ್ದೆ. ಅದಕ್ಕೆ ನನ್ ಕ್ಯಾರೆಕ್ಟರ್ ಯಾವ ತರ ಇತ್ತು ಅಂದ್ರೆ, ಎಲ್ಲಾರು ಮನೇಲಿ ಸೋಫಾಲ್ ಕುತ್ಕೊಂಡಿರೋರು, ನಾನು ಹಿಂದೆ ನಿಂತ್ಕೊಂಡಿರೋದು, ಯಾಕಂದ್ರೆ ಕುಕ್ ಅಲ್ವಾ. ಸೊ ನಂದು ಆತರ ಇರ್ತಾ ಇತ್ತು. ಒಂದ್ಸಲ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮಿಡ್ ನೈಟ್ ಶೂಟಿಂಗ್ ನಡೀತಾ ಇದ್ದಾಗ ಕ್ಯಾಂಪ್ ಫೈರ್ ಹಾಕಿದ್ರು, ಹೊಗೆ ಪೂರ್ತಿ ಮುಖಕ್ಕೆ ಬರ್ತಾ ಇತ್ತು. ನನಗೆ ಅಲ್ಲಿ ಆಲ್ರೆಡಿ ನಾನು ಅವಾಗ ಹುಷಾರ್ ಇರ್ಲಿಲ್ಲ. ಆಗ ನನ್ಗೂ ಎಪಿಸೋಡ್ ಡೈರೆಕ್ಟರ್ ಸ್ವಲ್ಪ ಮಾತುಕತೆ, ನಾನು ಹಿಂದೆ ಹೋಗ್ತಾ ಇದ್ದೆ. ಅವ್ರು ನಿನ್ಗೇನು ವರ್ಕ್ ಮಾಡಕ್ ಇಷ್ಟ ಇಲ್ಲ, ಹೋಗ್ಬೋದಲ್ಲ, ನಮಗೆ ಯಾಕೆ ತೊಂದರೆ ಕೊಡ್ತಿದ್ದೆ ಅಂದಾಗ ನನ್ಗೆ ಸಖತ್ ಕೋಪ ಬಂತು. ನಾನು ಅದಾದ್ಮೇಲೆ ನೆಕ್ಸ್ಟ್ ಡೇ ಅದು ಇನ್ನೂ ಒಂದು ಸೀನ್ ಇತ್ತು, ಅದು ಮುಗಿಸ್ಕೊಂಡ್ಬಿಟ್ಟು ನಾನು ಹೇಳ್ಬಿಟ್ಟೆ, ಇಲ್ಲ ನಾನು ವರ್ಕ್ ಮಾಡಲ್ಲ, ನನ್ಗೆ ಆಗ್ತಾ ಇಲ್ಲ, ನಾನು ಹೊರಟ್ಬಿಡ್ತೀನಿ ಅಂತ. ನಾನು ನನ್ನ ಲಗೇಜ್ ಎಲ್ಲ ತಗೊಂಡು ನನ್ನ ಕಾರಿಗೆ ಬಂದ್ಬಿಟ್ಟೆ. ಅಷ್ಟರಲ್ಲಿ ಅವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಬಂದ್ರು, ಅವರೆಲ್ಲ ಮಾತಾಡ್ಬಿಟ್ಟು ಇಲ್ಲ ಮಾಡೋಣ ಅಂತ. ದೆನ್ ಅಷ್ಟರಲ್ಲಿ ನೆಕ್ಸ್ಟ್ ಮೀಟಿಂಗು ಇಟ್ರು. ದೆನ್ ನಾನು ಕಂಟಿನ್ಯೂ ಮಾಡಿದೆ. ಅದಾದ್ಮೇಲೆ ಅವ್ರು ಎವ್ರಿ ಮಂತ್ ಒಂದು ಮೀಟಿಂಗ್ ಇಡೋರು. ಅದು ಕೆಲವು ಸಲ ಪ್ಲಸ್ಸು ಆಗೋದು, ಮೈನಸ್ಸು ಆಗೋದು. ಅಂದ್ರೆ ಒಂಥರ ಕೆಸರು ಅರ್ಚಾಟ, ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಅದು ಚೆನ್ನಾಗಿರಲ್ಲ, ಬೇಕಾಗಿರ್ಲಿಲ್ಲ. ಬಟ್ ಅವ್ರೇನೋ ಪಾಪ ಒಂದು ಡಿಸಿಪ್ಲಿನ್ಗೆ ಅವ್ರು ಮಾಡಿದ್ರು ಆತರ ಒಂದಿದು. ಅಲ್ಲಿ ಏನಾಯ್ತು, ಎಲ್ಲ ನನ್ ಮೇಲೆ ಈ ತರ ಅವ್ರ ಎಪಿಸೋಡ್ ಡೈರೆಕ್ಟರ್, ಇವ್ರು ಲೇಟ್ ಆಗಿ ಬರ್ತಿದಾರೆ. ಇಲ್ಲ, ನಾನು ಲೇಟ್ ಆಗಿ ಯಾಕೆ ಹೋದೆ ಅಂದ್ರೆ, ನನ್ಗೆ ಪಿಂಪಲ್ಸ್ ಆಗಿತ್ತು. VNCC ನಲ್ಲಿ ನಾನು ದುಡ್ಡು ಕಟ್ಬಿಟ್ಟು 15 ದಿವಸ ಲೇಸರ್ ಸಿಟ್ಟಿಂಗ್ ತಗೊಂಡ್ಬಿಟ್ಟಿದೆ ಟ್ರೀಟ್ಮೆಂಟ್ಗೆ. ಅವ್ರು ಯಾಕಂದ್ರೆ ಮಗಿ ಸರ್, ಕ್ಯಾಮ್ರಾಮನ್ ಮಹೇಂದ್ರ ಚೆಟ್ಟಿ ಬಾಬು, ಅವ್ರು ಯಾವಾಗ್ಲೂ ಹೇಳೋರು, ವಿಜಿಮಾ ನನ್ಗೆ ಇದ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಬೇರೆಯವರೆಲ್ಲ ನೀಟಾಗಿತ್ತು ಸ್ಕಿನ್, ನನಗೆ ಸ್ವಲ್ಪ ಎಲ್ಲ ಪ್ಯಾಚಸ್ ಇರೋದು, ಅದನ್ನ ಕವರ್ ಮಾಡ್ಕೋಬೇಕು. ನನ್ನ ಕಂಪ್ಲೆಕ್ಷನ್ ಕಮ್ಮಿನೇ, ಡಾರ್ಕ್ ಕಂಪ್ಲೆಕ್ಷನ್, ಹಾಗಾಗಿ ಸ್ವಲ್ಪ ನೋಡು ಅಂತಿದ್ರು. ಸೊ ನಾನ್ ಏನ್ ಮಾಡಿದೆ, ಅದನ್ನ 15,000 ಕಟ್ಬಿಟ್ಟು ನಾನು ಇದ್ ಮಾಡ್ಬಿಟ್ಟಿದೆ. ಅದನ್ನ ಹೇಳಿದೀನಿ, ನಾನು 9:30 ಬರ್ತೀನಿ, ನಾನು ಅದು ಮುಗಿಸ್ಕೊಂಡ್ ಬರ್ತೀನಿ ಅಂತ. ಯಾಕೆಂದ್ರೆ ನಾನು ಕೋರ್ಮಂಗ್ಲಿಂದ ನಾನು ಅಲ್ಲಿ ಉತ್ತರಳ್ಳಿಗೆ ಬರ್ಬೇಕಾಗಿತ್ತು. ಅವ್ರು ಏನ್ ಮಾಡಿದ್ರು, ಅವ್ರದ್ದೇನು ಪ್ರಾಬ್ಲಮ್ ನನ್ ಮೇಲೆ ಹಾಕ್ಬಿಡೋರು. ವಿಜಯಲಕ್ಷ್ಮಿ ಲೇಟ್ ಆಗಿ ಬರ್ತಾ ಇದ್ರು ಅಂತ. ನನ್ಗದ್ ತುಂಬಾ ಬೇಜಾರಾಯ್ತು. ಏನಪ್ಪಾ ಇದು, ಮತ್ತೆ ಹಿಂಗೇನ, ಸರಿ ಹೋಗಲ್ಲ ಅಂದ್ಬಿಟ್ಟು, ಇಲ್ಲ ನಾನು ಮಾಡಲ್ಲ, ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಬರ್ಕೊಟ್ಬಿಡಿ ಅಂದ್ರು, ಸರಿ ಅಂತ ಬರ್ಕೊಟ್ಟೆ. ಆಮೇಲೆ ಸುಮಾರು ಪ್ರೆಸ್ನವರು ಎಲ್ಲ ಫೋನ್ ಮಾಡಿದ್ರು, ನೀವು ಸಪೋರ್ಟ್ ಮಾಡ್ತೀವಿ ಹೇಳಿ. ಸೂಪರ್ ಹಿಟ್ ಕ್ಯಾರೆಕ್ಟರ್ ಅಲ್ವಾ ಅದು? ಸೂಪರ್ ಹಿಟ್ ಕ್ಯಾರೆಕ್ಟರ್. ಬಟ್ ಏನಾಯ್ತು ಗೊತ್ತಾ, ಅದಾಗಿ ಒಂದ್ 3-4 ಮಂತ್ಸ್ ಅಲ್ಲೇ ನನ್ಗೆ ಆಪರೇಷನ್ ಆಯ್ತು. ಸಿವಿಯರ್ ಪೇನ್ ಬಂತು ಇಲ್ಲಿ, ಮತ್ತೆ ಜ್ವರ ಬಂತು 104, 105. ಹೋಗಿ ಇದ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು ಡೌಟ್ ಇದೆ, ಸ್ಕ್ಯಾನಿಂಗ್ ಮಾಡಿ ಅಂದಾಗ 11 ಕಲ್ಲಿತ್ತು ಗಾಲ್ ಬ್ಲಾಡರ್ ಅಲ್ಲಿ. ಇಷ್ಟಿಷ್ಟಪ್ಪ ನನಗೆ ಇದ್ರಲ್ಲಿ ಹಾಕಿ ಕೊಟ್ರು ಅವರು. ಸೊ ಅದು ನಾನೇನಾದ್ರು ಮಿಸ್ ಮಾಡಿದ್ರೆ ಒಂಥರ ಬಿಟ್ಟಿದ್ದು ಒಳ್ಳೇದಾಯ್ತು ಅನಿಸ್ತು, ಪ್ರಾಣ ಉಳಿತು ಅಂತ ಅನ್ಸ್ಕೋಬಹುದು. ಆಪರೇಷನ್ ಆಯ್ತು. ಅದಾದ್ಮೇಲೆ ತಿರ್ಗಾ ಇಮಿಡಿಯೇಟ್ ಇದು ಮಾಡಿದೆ, ಉದಯ ಟಿವಿ ಇನ್ನೊಂದು ಸೀರಿಯಲ್, ನಮಗೆ ಹೆಸರು ಮರ್ತೋಯ್ತು, ವಜ್ರೇಶ್ವರಿ ಕಂಪೈನ್ಸ್, ಇವರು ರಾಜ್ಕುಮಾರ್ ಅವ್ರದ್ದೇ, ರಾಜ್ಕುಮಾರ್, ಹೌದು, ಅವ್ರದ್ದೇ ಮಾಡಿದೆ, ಹೆಸರು ಮರ್ತೋಯ್ತು ನನ್ಗೆ ಸೀರಿಯಲ್. ಅದನ್ನ ಮಾಡಿದೆ, ಅದನ್ನ ಶುರು ಆಯ್ತು. ಸುಚೇಂದ್ರ ಪ್ರಸಾದ್ ಕಾಂಬಿನೇಷನ್, ಆ ಸೀರಿಯಲ್ ಮಾಡಿದೆ. ತಿರ್ಗಾ ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಮತ್ತೆ ಗೀತಮ್ಮ ಚಂದ್ರ ಅವ್ರು ಕರೆದ್ರು. ನಾನೆಲ್ಲೋ ಒಂದ್ ಕಡೆ ಹೇಳಿದ್ದೆ,
ಒಂದಿನ ಒಂದ್ ಎಪಿಸೋಡ್ ಮತ್ತೆ ನಾನು ಮಾಡ್ಬೇಕು ಸಿರಿಯಲ್ಲಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಕರೆದ್ರು ಮಾಡ್ತೀಯಾ ಅಂತ. ಮಾಡ್ತೀನಿ ಅಂದ್ರೆ ಅದಕ್ ಮುಂಚೆ ಅವರು ಪತಿ ಪತ್ನಿ ಗುಲಾಮ ಅಂತ ಒಂದ್ ಸೀರಿಯಲ್, ಅದ್ರದ್ದು ಅದು ಫೋಟೋ ಅದು ತೋರಿಸಿದ್ರಲ್ಲ, ಅದು ಕಾಮಿಡಿ, ಅದು 15 minutes ಪ್ರೋಗ್ರಾಮ್, ಅದು ಅದೊಂದು 25-26 ಎಪಿಸೋಡ್ ಮಾಡಿದ್ರು. ಅದು ನಮ್ಮ ಇವರು ನೀನಾಸಂ ಈಗ ಹೀರೋ ಆಗ್ಬಿಟ್ಟಲ್ಲ ಸತೀಶ್ ಮಾಡಿದ್ದು. ಸತೀಶ್, ನಾನು ಮತ್ತೆ ಇನ್ನೊಂದು ಹುಡುಗಿ ಮಾಡಿದ್ದು. ಅದು ನಾನು ಹಳಿನ ಕ್ಯಾರೆಕ್ಟರ್ ಮಾಡಿದ್ದು. ಅದಾದ್ಮೇಲೆ ಮತ್ತೆ ಸಿಲಿಲಲ್ಲಿ ಮತ್ತೆ ವಾಪಸ್ ನಾನು ಎಂಟ್ರಿ ಕೊಟ್ಟೆ. ಅದು ಹೊಸ ಟೀಮ್, ಹಳೆ ಟೀಮ್ ಎಲ್ಲ ಹೋಗಿ 1000 ವರ್ಗೂ ಮಾಡಿದ್ವಿ. ಆಮೇಲೆ ಅವರೆಲ್ಲ ಹೋದ್ರು, ಮಾಡಲ್ಲ ಅಂದ್ರು. ಮತ್ತೆ ನಾವು ಹೊಸದಾಗೆಲ್ಲ ಸೆಟ್ ಮಾಡಿದ್ವಿ. ಅದೊಂದು 200 ಚಿಲ್ಡ್ರನ್ ಮಾಡಿದ್ವಿ. ಆಮೇಲೆ ಅದು ಇದಾಯ್ತು, ವೈಂಡಪ್ ಆಯ್ತು. ಅದಾದ್ಮೇಲೆ ಓಕೆ ಮತ್ತೆ ಸುಮಾರು ಮಾಡಿದೀನಿ. ಕುಲಗೌರವ, ಇವ್ರದ್ದು ಶಿವಮಣಿ ಅವ್ರದ್ದು ಕ್ಲಾಸ್ಮೇಟ್. ಆ ಕ್ಲಾಸ್ಮೇಟ್ ಮಾಡುವಾಗ್ಲೇನೆ ಲೈಕ್ ಅದೇ ಈ ನನ್ ಮಗ ಕಾಲೇಜಿಗೆ ಸೇರ್ಬೇಕು ಅನ್ನೋ ಒಂದು ಇದು ಬಂತು. ಸ್ವಲ್ಪ ನನಗೆ ಅನ್ನಿಸ್ತು ಕಾನ್ಸಂಟ್ರೇಟ್ ಮಾಡ್ಬೇಕು ಒಂದ್ ಕಡೆ ಅಂತ ಅನ್ನಿಸ್ತು, ಎಜುಕೇಶನ್ ಕಡೆ. ನೆಕ್ಸ್ಟ್ ಅವನು ಇದಕ್ ಹೋಗ್ತಾನೆ, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ದಾನೆ ಅಂತ. ಆಗ ನಾನು ವಾಲಂಟಿಯರ್ ಆಗಿ ಬಿಟ್ಟೆ, ಸ್ವಲ್ಪ ವರ್ಷ ಇದ್ ಮಾಡೋಣ ಅಂತ. ಸೊ ನನ್ಗೆ ಆಗಾಗ್ಲೇ ರೆಂಟಲ್ ಇನ್ಕಮ್ ಎಲ್ಲ ಬರ್ತಿತ್ತು. ಆಗ ನನ್ನ ಹೊಸ ಮನೆದು ರೆಂಟಲ್ ಇನ್ಕಮ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಮಾಡಿದೆ. ಮನೇಲೂ ಸಪೋರ್ಟ್ ಮಾಡಿದ್ರು, ಇಲ್ಲ ಸ್ವಲ್ಪ ವರ್ಷ ನೆನ್ ಬ್ರೇಕ್ ತಗೊಂತ. ಅದಾಗಿ 2013 ಈ ಮನೆ ಕಟ್ಟಿದ್ವಿ. ಈ ಮನೆ ಕಟ್ಕೊಂಡು ಇಲ್ಲಿಗೆ ಬಂದ್ವಿ. ಆಗಾಗ್ಲೇ ನಾನು ಅನ್ಕೊಂಡೆ ಸರಿ ಪೆಟ್ಸ್ ಏನಾದ್ರು ಮಾಡೋಣ ಅಂತ. ಆ ಒಂದು 2007 ಒಂದ್ಸಲ ಶೂಟಿಂಗ್ ಹೋಗಿದ್ವಿ ಬ್ಯಾಂಕಾಕ್ಗೆ. ನನ್ ಮಗಂದು ಪಿಕ್ಚರ್, ಅಂದ್ರೆ ಎಲ್ಲ ಗೊತ್ತಿರೋರೇನೆ. ಅವನೊಂದು ಕ್ಯಾರೆಕ್ಟರ್ ಮಾಡಿದ ಮಗ, ಅಲ್ಲಿ ಒಂದ್ ಸಾಂಗ್ಗೆ ಅಂತ ಇದ್ ಮಾಡಿದ್ರು. ಅವ್ನ ತುಂಬಾ ಚೆನ್ನಾಗಿ ಮಾಡಿದ ಡ್ಯಾನ್ಸ್ ಎಲ್ಲ ಕಲ್ತಿದ್ದ ಅವನು. ನಾನು ರಿತಿಕ್ ರೋಷನ್ ನೋಡ್ಬಿಟ್ಟು ಆ ಕವನ ಪ್ಯಾರ್ ಹೈ ಅದಾದ್ಮೇಲೆ ಇನ್ನ ತಗೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬಿಟ್ಟೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದ. 10th ಅವನು 2 ವೀಲರ್ ಇಂದ ಬಿದ್ದು, ಬೈಕ್ ಇಂದ ಬಿದ್ದು, ಅವನ್ಗೆ 2 ಕಡೆನೂ ಇದಾಯ್ತು, ಡ್ಯಾಮೇಜ್ ಆಯ್ತು. ಇಲ್ಲಿ ಬ್ಯಾಂಕಾಟ್ ಆಯ್ತು, ಮಸಲ್ ಟೇರು. ಹಂಗಾಗಿ ಅವನು ಬೈಕ್ ಸ್ಟ್ಯಾಂಡ್ ಹಾಕಕ್ಕೂ ಅವನಿಗೆ ಪ್ರಾಬ್ಲಮ್ ಆಗಿತ್ತು. ಒಂದ್ ಕಡೆ ಆಪರೇಷನ್ ಮಾಡಿಸ್ದೆ, ಇನ್ನೊಂದು ಹಾಗೆ ಸರಿ ಹೋಯ್ತು. ಸೊ ಆಗ ಅದಾದ್ಮೇಲೆ ಅವ್ನು ಡ್ಯಾನ್ಸ್ ಬಿಟ್ಟ, ಅವನ್ಗೆ ಸಪೋರ್ಟ್ ತಗೊಳಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಬಿಟ್ಟಿದ್ದು. ಅದಾದ್ಮೇಲೆ ನಾನು ಸ್ವಲ್ಪ ನಾವ್ ಇದ್ ಮಾಡೋಣ ಅಂತ 2013 ಬಂದಿದ್ದು. ಅದೇ ಅಲ್ಲಿ 7 ಹೋದಾಗ ನನ್ಗೆ ಅಲ್ಲಿ ಕೆಲವು ನಾವು ನೋಡ್ದೆ ಇರೋಂತ ಬ್ರೀಡ್ ಎಲ್ಲ ಅಲ್ಲಿ ನೋಡ್ದೆ. ನಾನು ಪೂಡಲ್ ನೋಡ್ದೆ, ಮಾಲ್ಟೀಸ್ಗಳು, ಶಿಟ್ಸುಗಳು. ಅಲ್ಲೆಲ್ಲ ಹೆಂಗೆ ಅಂದ್ರೆ ಲೇಡೀಸ್ ಏನೆ ಒಂದು ಒಳ್ಳೆ AC, ಸೆಂಟ್ರಲ್ AC ಇರೋಂತ ಒಂದು ಶೋರೂಮ್ ಮಾಡ್ಕೊಂಡ್ಬಿಟ್ಟು, ಟೇಬಲ್ಸ್ ಅಲ್ಲಿ ಒಳ್ಳೆ ಬೊಂಬೆಗಳ ತರ ಅದನ್ನ ಗ್ರೂಮ್ ಮಾಡ್ಬಿಟ್ಟು ಇಟ್ಬಿಡೋರು ಪೆಟ್ಸ್ ನ. ಪರ್ಷಿಯನ್ ಕ್ಯಾಟ್ಸ್ ಬ್ಯಾಂಕಾಕ್ ಅಲ್ಲಿ ಅದೆಲ್ಲ ಹೋಗಿ ನೋಡ್ಬಿಟ್ಟು ಒಂದ್ ನಾಯಿ ಆಗ್ಲೇ ತಂದ್ಬಿಡೋಣ ಅನ್ಬಿಟ್ಟು ನಾವ್ ಅನ್ಕೊಂಡ್ವಿ. ಅಲ್ಲಿ ಪೇಪರ್ ವರ್ಕ್ಸ್ ಇದೆಯಂತಲ್ಲ, ಅವ್ರು ಹೇಳಿದ್ರು ಇಲ್ಲ ನೀವು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಕೆಲವೆಲ್ಲ ಕ್ವಾರಂಟೈನ್ ಇದೆಲ್ಲ ಇದೆ, ಅದು ಮಾಡ್ಕೊಂಡು ನೀವು ಬಂದ್ ತಗೊಂಡ್ ಹೋಗಿ ಅಂದ್ರು. ಸರಿ ಅಂತ ಬಂದ್ಬಿಟ್ವಿ. ಮಗನಿಗೂ ಇಂಟ್ರೆಸ್ಟ್ ಇವೆಲ್ಲ ಪೆಟ್ಸ್ ಅಂದ್ರೆ. ಅವ್ನು ಅಲ್ಲೇನೆ ರೋಡಲ್ಲಿ ಹೋಗ್ತಾ ಇರ್ತಾನೆ. ಯಾವ್ದಾದ್ರು ಪೆಟ್ ಏನಾದ್ರು, ಅಲ್ಲಿ ಪೆಟ್ ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ಕೋತಾರೆ. ಈ ತರ ಅಬಂಡನ್ ಅಂತೂ ಇಲ್ವೇ ಇಲ್ಲ. ಯಾವ್ದಾದ್ರು ಪಾಪ ಮನೆಯಿಂದ ಆಚೆ ಬಂದು ಓಡಾಡ್ತಾ ಇದ್ರೆ ಇವನೇನ್ ಮಾಡುದು, ತಗೊಂಡೋಗಿ ಅಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಹೋಗಿ ಹೇಳ್ಬಿಟ್ಟು ನೋಡಿ ಇಲ್ಲಿದೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರೋದು. ಜೋಶಿಯವ್ರಿಗೂ ಇಷ್ಟ, ಅವ್ರಿಗೂ ಇಷ್ಟ, ಮನೇಲಿ ಎಲ್ರಿಗೂ ಅಷ್ಟೇ. ಮತ್ತೆ ಎಲ್ಲರೂ ಪುಟ್ಟ ಹುಡುಗನಿಂದಾನು ಅಷ್ಟೇ. ಎಲ್ಲಾದ್ರೂ ಒಂದ್ಸಲ ರೋಡಲ್ಲಿ ಯಾವ್ದೋ ಆಕ್ಸಿಡೆಂಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ ಗಾಡಿ, ಸ್ಟೇ ಇದಕ್ಕೆ ಕಾಲ್ ನೇದಾಡ್ತಾ ಇದೆ, ಬಂದ್ಬಿಟ್ಟು ಅಳ್ತಾ ಇದ್ದಾನೆ. ಅಮ್ಮ ಅದಕ್ಕೆ ಯಾರು ಇಲ್ಲ, ಕಾಲಿಂಗೆ ಇದಾಗ್ಬಿಟ್ಟಿದೆ, ಅಲ್ಲಿ ಬಿದ್ದಿದೆ ಅಂತ ಅಳ್ತಾ ಇದ್ದಾನೆ ಪುಟ್ಟ ಹುಡುಗ. ಆಮೇಲೆ ಆಗ ಕ್ಯೂಪಾದ ನಂಬರ್ ಇತ್ತು ನನ್ಗೆ. ಕ್ಯೂಪಾಗ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ಎಲ್ಲ ಇತ್ತು. ಆಗ ಅವ್ರು ಬಂದು ತಗೊಂಡ್ ಹೋದ್ರು. ನಾನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ವಿ. ನೆಕ್ಸ್ಟ್ ಡೇ ಹೋಗ್ಬಿಟ್ಟಾಗ ಅದಕ್ಕೆಲ್ಲ ಸರ್ಜರಿಗೆಲ್ಲ 1,000-2,000 ಕೊಟ್ಬಿಟ್ಟು ಅದಕ್ಕೆ ನೀವೆಲ್ಲ ಮಾಡಿ ಆಫ್ಟರ್ 30 days ಮತ್ತೆ ನಾವ್ ಅಲ್ಲೇ ನಿಮ್ಗೆ ಇನ್ಫಾರ್ಮ್ ಮಾಡಿ ತಂದ್ಬಿಡ್ತೀವಿ ಅಂದ್ರು. ಅವ್ರು ಮಾಡಿದ್ರು. ನಾ ಅಷ್ಟರಲ್ಲಿ 1-2 ಸಲ ಹೋಗಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಅದು ಓಡಾಡ್ತಾ ಇದ್ದಾಗ ನಮ್ಗೆ ಅದನ್ನ ನೋಡಿದಾಗ ಅಷ್ಟು ಖುಷಿ ಆಗುತ್ತೆ, ಒಂದ್ ಲೈಫ್ ಸಿಕ್ತಲ್ಲ ಅಂತ. ಆ ತರದ್ದು ಸುಮಾರು ಇಲ್ಲೆಲ್ಲ ನಾನು ಮಾಡ್ಸಿದ್ದೀನಿ. ಇಲ್ಲೆಲ್ಲ ಸುಮಾರದಕ್ಕೆ ನಾನು BBMP ಇದು ನಂಬರ್ ಇದೆ ನನ್ನ ಹತ್ರ. ಅವ್ರಿಗೆ ಹೇಳಿದ್ರೆ ಈ ಕಿವಿ ಕಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಇನ್ನು ಸ್ಟೆರಿಲೈಸ್ ಆಗಿಲ್ಲ ಅಂತ ಅರ್ಥ. ಅವರು ನಾನು ಅದನ್ನ ನೋಟ್ ಮಾಡಿ ಫೋಟೋ ಅವ್ರನ್ನ ಕಳ್ಸಿದ್ರೆ ಅವ್ರು ಬಂದು ಅದನ್ನ ಹಿಡ್ಕೊಂಡು ಹೋಗಿ ಆಪರೇಷನ್ ಮಾಡಿ ಒಂದು 4 days ಆದ್ಮೇಲೆ ನನಗೆ ಮತ್ತೆ ಫೋಟೋ ಕಳ್ಸಿಬಿಟ್ಟು ಅದೇ ಸ್ಪಾಟ್ ಅಲ್ಲಿ ತಕ್ಬಿಡ್ತಾರೆ. ನನ್ನ ಪರ್ಸನಲ್ ಇಂಟ್ರೆಸ್ಟ್ ನಾನು ಅವ್ರಿಗೆ ಏನಾದ್ರು ಕೊಡ್ತೇನೆ. ಆತರ ಒಂದು 14 ಅಲ್ಲ 18 ಡಾಗ್ಸ್ ನಡೆಸಿದ್ದೀನಿ ಈ ರೋಡ್ ಅಲ್ಲಿ.
ಓಕೆ. ಎಸ್, ಇದನ್ನ ಹೇಳ್ತಾ ಇದ್ರಿ ನಾವು ಮಧ್ಯದಲ್ಲಿ ಬ್ರೇಕ್ ಆಯ್ತು ಅಲ್ಲಿ ಬ್ಯಾಂಕಾಕ್ ಅಲ್ಲಿ ನೋಡ್ಕೊಂಡು ಬಂದ್ವಿ. ಬ್ಯಾಂಕಾಕ್ ಅಲ್ಲಿ ಆವಾಗ ಮನ್ಸಲ್ಲಿತ್ತು, ಆಲ್ರೆಡಿ ನನ್ನ ಹತ್ರ ಇಲ್ಲಿದಾರ ಇಬ್ರು, ಸ್ಕೂಬಿ ಮತ್ತೆ ಚಿಂಟು ಅಂತ ಎರಡು ಬಾಕ್ಸರ್ ಇತ್ತು, ಅದು ನನ್ನ ಹತ್ರ ಇತ್ತು ಆಲ್ರೆಡಿ. ನನ್ಗೆ ಅದು ನೋಡೇ ಇಲ್ವಲ್ಲ ಆತರ ಬ್ರೀಡ್ಸ್ ಎಲ್ಲ. ಅವಾಗ ನನ್ ಖುಷಿ, ಈ ತರದ್ ಬೇಕಲ್ಲ ಒಂದ್ ತಗೊಳ್ಳೋಣ ಅಂತ. ಆಮೇಲೆ ಅಷ್ಟ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ ತಾಯಿ ಏನ್ ಮಾಡಿದ್ರೆ 2011 ಅಲ್ಲೇನೋ ಅವ್ರು ಏನ್ ಮಾಡಿದಾರೆ, ಅದ್ ಯಾರು ಅವ್ರ ತಲೆಗೆ ತುಂಬಿದ್ರೋ ಗೊತ್ತಿಲ್ಲ, ಅವ್ರ ಏನ್ ಮಾಡಿದಾರೆ ಕಮರ್ಷಿಯಲ್ ಆಗಿ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಒಂದು 2-3 ಪೆಟ್ಸ್ ಹಾಕ್ಬಿಟ್ಟು ಬ್ರೀಡ್ ಮಾಡ್ತಾ ಇದ್ರು. ನಾನು ಮರಿ ಹಾಕ್ದಾಗಲ್ಲ ಅವ್ರು ಕುತ್ಕೊಂಡ್ಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಮುದ್ದು ಮಾಡೋದೆಲ್ಲ ಮಾಡ್ತಿದ್ದೆ. ಸೊ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೆ ಅವ್ರಿಗೆ. ಅದಾದ್ಮೇಲೆ ನಾನು ಯಾವಾಗ ಇದು ಇಂಡಸ್ಟ್ರಿ ಬಿಡ್ಬೇಕು ಅಂತ ಪ್ಲಾನ್ ಆಯ್ತಲ್ಲ, ಆವಾಗ ನಾವು ಬ್ಯಾಂಕಾಕ್ ಎಲ್ಲ ನೋಡಿದ್ವಲ್ಲ, ನನಗೆ ಅದ್ರದ್ದು ಡಾರ್ಕರ್ ಸೈಡ್ ಗೊತ್ತಾಗ್ಲಿಲ್ಲ. ಅಲ್ಲಿ ನೋಡೋದೇ ಬೇರೆ, ಇಲ್ಲಿ ನೋಡ್ತಾ ಇರೋದೇ ಬೇರೆ. ಸೊ ಏನಂದ್ರೆ ಅವಾಗ ನನ್ಗೆ ಅದು ಗೊತ್ತಾಗ್ಲಿಲ್ಲ. ಅವಾಗ ಅವೆಲ್ಲ ತಂದು ಸಾಕ್ಬಿಡ್ಬೇಕು. ನನ್ ಮಗ ಕೇಳ್ದ, ಓಕೆ ಇದು ಒಂದ್ 2-3 ವರ್ಷ ಮರಿ ಹಾಕತ್ತಪ್ಪ, ನೀನ್ ಇದನ್ನ ಸೇಲ್ ಮಾಡ್ತೀಯಾ, ಅದಾದ್ಮೇಲೆ ಏನ್ ಮಾಡ್ತೀಯಾ ಅಂದ್ರೆ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡಿದ್ವಿ, ಒಂದು 4-5 ಟ್ರಿಪ್ಸ್ ಹೋಗ್ಬಿಟ್ಟು ಬ್ಯಾಂಕಾಕ್ ಪೇಪರ್ ವರ್ಕ್ ಎಲ್ಲ ಮಾಡಿ ಏರ್ಪೋರ್ಟ್ಗೆ ಹೋಗಿ ಕ್ವಾರಂಟೈನ್, ಅಲ್ಲೊಂದ್ ಲೇಡಿ ಇದ್ರು ಪಾಪ ಜಿಮ್ಲಿ ಅಂತ, ಅವರು ಹೆಲ್ಪ್ ಮಾಡಿದ್ರು. ಹೋಗ್ಬಿಟ್ಟು 2 ತಗೊಂಡ್ಬರೋದು. ಆ ಹತ್ರ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದೆ, ಎಲ್ಲ ಸಖತ್ ಇನ್ವೆಸ್ಟ್ ಮಾಡ್ಬಿಟ್ಟು ಎಲ್ಲ ತಗೊಂಡು ಮೇಲೆ ಟೆರಸ್ ಅಲ್ಲಿ BTM ಮನೆಯಲ್ಲಿ ಒಂದು 8 ನಾಯಿ ಹಾಕ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಪಕ್ಕದ ಮನೆಯವರು ಬೊಂಬರಾಡೋ ಶುರು ಮಾಡಿದ್ರು, ನಿಮ್ ನಾಯಿ ಮಗಳ್ತೋದು, ನಿಮ್ ನಾಯಿ ಮಗಳ್ತದ ಬೇರೆ ಕೆಲಸ ಅಲ್ವಾ, ಶೂಟಿಂಗ್ ಹೋಗ್ತಿದ್ದಲ್ಲ ಹೋಗಿಸ್ಕೊಂಡೆ. ನಾನು ಏನ್ ಮಾಡೋದು ಅಂತ, ಇಲ್ಲಿ ನನಗ್ ಸೈಟ್ ಇತ್ತು, ಈ ಸೈಟ್ ಇತ್ತು. ಸರಿ ಏನ್ ಮಾಡ್ದೆ, ಇಲ್ಲ ಅಲ್ಲಿಗೆ ಹೊಟ್ಟೋಗ್ಬಿಡೋಣ ಅಂದ್ಬಿಟ್ಟು ಏನ್ ಮಾಡಿದೆ, ಅಲ್ಲಿ ಆ ಮನೆ ಇತ್ತು ನಂದು, ಹೌಸ್ ನಂಬರ್ 1025 ಇತ್ತು. ಫಸ್ಟ್ ನನ್ ಕ್ಯಾಂಟೀನ್ ಅಲ್ಲಿ ಕರ್ಸಿತ್ತು. ಸರಿ ಅದನ್ನ ಸೇಲ್ ಆಲ್ರೆಡಿ ನಾನು ಏನ್ ಮಾಡಿದೆ ಅಂದ್ರೆ, ಒಂದು ಹ್ಯುಮ್ಯಾನಿಟಿಗೋಸ್ಕರ ದೊಡ್ಡಣ್ಣನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ರು, ಮ್ಯೂಚುವಲ್ ಅವರು ನನ್ ಕಷ್ಟದಲ್ಲಿ ಇದ್ರು ಪಾಪ, ನನ್ ಜೊತೆಲಿ ಇದ್ರು. ಆವಾಗ ನಾನೇನಂದ್ರೆ ಸರಿ ಓಕೆ ಅಂತ ಹೇಳಿ ಅವ್ರಿಗೆ ಅರ್ಧ ಪ್ರಾಪರ್ಟಿ ಅವ್ರಿಗೆ ಬರ್ಕೊಟ್ಟೆ, ನಾನು ಮಗನ್ಗೆ ಅರ್ಧ ಕೊಟ್ಟೆ. ನಂದೇನಂದ್ರೆ ಪ್ಲಾನು, ಯಾವಾಗಲೂ ಫ್ಯೂಚರ್ ಅಲ್ಲಿ ನನ್ ಮಗ ಮೈಂಡ್ ಚೇಂಜ್ ಆದಾಗ ನಾವು ಡಿವೈಡ್ ಮಾಡ್ಕೊಳ್ಳೋಣ, ಮಾರೋಣ ಅಂತ ಅವ್ರ ಮಾವನ ಹತ್ರ ಮಾತಾಡ್ಕೊಂಡು ಮಾಡ್ಲಿ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಆ ಒಂದು ಪ್ಲಾನ್ ಅಲ್ಲಿ ಮಾಡ್ಕೊಟ್ಟೆ. ಬಟ್ ಯಾವಾಗ ಅದು ಹೋಯ್ತು, ಮನೆ ಕುರುಕ್ಷೇತ್ರ ಆಗೋಯ್ತು, ಅವ್ರ ಹೆಸರಿಗೆ ಹೋಯ್ತಾ. ಅಮ್ಮ ಬಂದು ಯಾವಾಗ ನೋಡು ಫಿಟ್ಟಿಂಗು, ಅಲ್ಲಿ ಏನ್ ಗಲಾಟೆ ನಡೀತಿತ್ತು ನನಗೆ ಗೊತ್ತಿಲ್ಲ, ಪೂರ್ತಿ ಮನೆ ಅವನೇ ತಗೊಂಡ್ಬಿಡ್ತಾನಂತೆ ಅಂತ ಶುರು ಆಯ್ತು. ನನಗೆ ಅವಾಗ ಯಾಕೋ ಇದು ಸರಿ ಹೋಗ್ತಾ ಇಲ್ಲ. 2 ಕಾರ್ ಇತ್ತು, 1 ಕಾರ್ ಅಲ್ಲಿ ತಗೊಂಡಂಗ್ ನಿಲ್ಸೋಣ ಅಂದ್ರು ಅವಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡೋದು. ಏನಿದಪ್ಪು, ನನ್ ಮನೆಗೆ ನನ್ಗೇನೆ ಇದು ಅಬ್ಜೆಕ್ಷನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾನು ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಅವ್ರದ್ದೊಂಥರ ಧೋರಣೆನೇ ಚೇಂಜ್ ಆಗೋಗಿತ್ತು. ಸೊ ಒಳಗೊಳಗೆ ತುಂಬಾ ನಡೀತಾ ಇತ್ತು, ನನಗ್ ಗೊತ್ತಿಲ್ಲ. ಸೊ ಕೊನೆಗೆ ನಾನೇನ್ ಮಾಡಿದೆ, ಒಂದ್ ದಿವಸ ಕರೆದ್ಬಿಟ್ಟು, ಇಲ್ಲ ಮನೆ ಮಾರ್ಬಿಡೋಣ, ನಿಂದು ನೀನ್ ತಗೋ, ಅದ ಹೆಂಗು ಕೊಟ್ಬಿಡಿದೀನಿ ನಿನ್ಗೆ, ತಗೋ, ಇನ್ನ ಅರ್ಧ ನಂದಿದೆ ನಾನು ಇಟ್ಕೋತೀನಿ. ಏನಾದ್ರೆ ನಾನು ಒಂದ್ ಹೇಳ್ಬಿಟ್ಟೆ ನಮ್ಮ ಅಮ್ಮನ್ಗೆ, ತವ್ರ ಮನೆಯಿಂದ ನನ್ಗೊಂದು ಸೈಟ್ ಕೊಟ್ಟಿದ್ರಿ, ಬಟ್ ಕಟ್ಕೊಂಡಿದ್ದು ನಾನು, ಆ ಅರ್ಧ ನಂದು ಅಂತ ನೀ ಹೇಳ್ತಾ ಇದ್ದಲ್ಲ, ನಾನ್ ಕೊಟ್ಟಿದ್ದಕ್ಕೆ ನಿನ್ಗೆ ಅದೃಷ್ಟ ಬಂದಿರ್ತು ಅಂತ. ಬೇಡ, ಅರ್ಧ ದುಡ್ಡು ಕೊಟ್ಬಿಡ್ತೀನಿ, ನೀವು ತಗೊಳ್ರಿ, ಬಿಟ್ಬಿಡಿ, ನನ್ನ ಸಹವಾಸನೇ ಬೇಡ ಅಂತ ಹೇಳ್ಬಿಟ್ಟು ಕೊನೆಗೆ ಏನ್ ಮಾಡ್ದೆ, ಮಾರ್ಬಿಟ್ಟು ಅದ್ರದ್ದು ಬಂದಿದ್ದು ಬರೀ ನನ್ಗೆ 48 lakhs ಅಷ್ಟೇ. ಅಷ್ಟು ಕೊಟ್ಬಿಟ್ಟೆ ಅವ್ರಿಗೇನೆ, ಅಮ್ಮಂಗ್ ಕೊಟ್ಟೆ, ಅವ್ರಿಗೆ ಕೊಟ್ಟೆ. ಅಪ್ಪ ನನಗೇನಂದ್ರೆ, ನನ್ನ ಬಿಟ್ಬಿಟ್ರಿ ಸಾಕು, ಸಹವಾಸ ಸಾಕು ಅನ್ನೋ ತರ ಆಗೋಗಿತ್ತು ನನ್ಗೆ. ಸರಿ ಅಂತ ಹೇಳ್ಬಿಟ್ಟು ಈ ಮನೆ ಕಟ್ಟಿಸ್ಕೊಂಡು, ಇವ್ರ ಪಾಪ ನನ್ನ ಹಸ್ಬೆಂಡ್ ಊರಲ್ಲೆಲ್ಲ ಅವ್ರದ್ದು ಲ್ಯಾಂಡ್ ಇತ್ತು, ಊರ್ ಮಾರಿ ಕೊಟ್ರು, ಅವ್ರದ್ದು ಇನ್ವೆಸ್ಟ್ ಮಾಡಿದ್ರು, ಅದನ್ನೆಲ್ಲ ತಂದು ಎಲ್ಲ ತಗೊಂಬಂದ್ ಹಾಕಿದ್ರು. ನಂದೆಲ್ಲ ಸುಮಾರು ಜುವೆಲ್ಸ್ ಇತ್ತು, ಎಲ್ಲ ಮಾರ್ಬಿಟ್ಟು ಈ ಮನೆ ಮಾಡ್ಕೊಂಡು ರೆಂಟ್ ಬರೋ ತರ ಮಾಡ್ಕೊಂಡೆ. ಅಲ್ಲೂ ರೆಂಟ್ ಬರುತ್ತೆ, ಇಲ್ಲೂ ರೆಂಟ್ ಬರುತ್ತೆ, ಓಕೆ ಸಾಕು ಅನ್ನೋ ತರ ಪೆಟ್ಸ್ದು ಮಾಡ್ಕೊಂಡ್ವಿ. ಬಟ್ ಏನಂದ್ರೆ ಒನ್ಸ್ ನಾವು ಪೆಟ್ ಇದ್ರಲ್ಲಿ ಎಂಟ್ರ್ ಆದ್ವಲ್ಲ, ಅವಾಗ ಗೊತ್ತಾಯ್ತು ಡಾರ್ಕರ್ ಸೈಡ್. ಅದಕ್ಕೆ ಒಂದು ನಾಗಾರ್ಜುನ ಮನೇಲಿದೆ, ಅವನ್ ತರನೇ ಅವ್ರ ಮನೇಲಿದೆ. ಹೌದು, ಸೇಮ್ ಅವನ್ ತರನೇ, ಗಂಡ್ ತರನೇ ಇದೆ ಅದು. ಆ ಫೋಟೋ ಎಲ್ಲ ಸಮಂತ ಜೊತೆ ಆ ವಿಡಿಯೋ ಎಲ್ಲ ನೋಡಿದಾಗ ನಂಗೆ ಖುಷಿ ಆಗುತ್ತೆ. ಬಟ್ ಹೇಳ್ದವ್ರು ನಂಗೆ ಹೇಳ್ಬಿಟ್ಟೆ ತಗೊಂಡೋದ್ರು, ಇದು ಸೂಪರ್ ಸ್ಟಾರ್ ಮನೆಗೆ ಹೋಗ್ತಾ ಇದೆ, ಆಂಧ್ರಾಗ್ ಹೋಗ್ತಾ ಇದೆ, ಹೈದ್ರಾಬಾದ್ಗೆ ಹೋಗ್ತಾ ಇದೆ ಅಂತ. ಯಾರು ಅಂತ ಹೇಳಿರ್ಲಿಲ್ಲ, ಫ್ಲೈಟಲ್ಲಿ ಹೋಯ್ತು, ಹೋಗಿ ಅಲ್ಲಿ ಸೂಪರ್ ಆಗಿದೆ. ಅದನ್ನ ನೋಡಿದಾಗ ಖುಷಿ ಆಗುತ್ತೆ.